ಬಿರುಗಾಳಿ ಪರ ವಿರೋಧದ ಕಿಚ್ಚು. ಇಂದು ರೈತ ಮುಖಂಡರ ಸಭೆ, ಮುಂದಿನ ಹೋರಾಟದ ಚರ್ಚೆ. ಅಖಾಡಕ್ಕಿಳಿದ ಬಿಜೆಪಿ ಜೆಡಿಎಸ್ ಪ್ರತ್ಯೇಕ ಹೋರಾಟ ಯಾಕೆ? ಇದು ಟೌನ್ಶಿಪ್ ಕಿಚ್ಚಿನ ಸ್ಟೋರಿ. ಆಮೇಲೆ ನಮ್ಮ ಭೂಮಿ ಮಾಡ್ಲಿ ಅವರು. ವಯಸ್ಸಾದ ತಂದೆ ತಾಯಿಗಳು ಹಸ್ಗಳು ನಂಬ್ಕೊಂಡು ಜೀವನ ಮಾಡ್ತಿದ್ದಾರಲ್ಲ, ಏನ್ ಮಾಡ್ತಾರ ಅವರು? ನಾವು ಜಮೀನ್ ಮಾಡ್ಬಿಡ್ಬೇಕು. ನಾನು ಜಮೀನ್ ಮಾರಕ್ಕೆ ಇದ್ವಿ, ಮಾರಕ್ಕೆ ರೆಡ್ ಝೋನ್ ಅಲ್ಲಿ ಇಟ್ಬಿಟ್ಟು ಯಾವನ್ ಬಂದು ತಗೊಂತ ಇಲ್ಲ, ಒಂದೇ ರೇಟ್ ಮಾಡಿದ್ದಾರೆ. ಆರಾಮ ಕೊಟ್ಬಿಟ್ಟು ಅವ್ರೇನು ಮಾಡ್ಕೊಳ್ಳಿ ಬಿಡು. ಕೊಯ್ರು ಟೌನ್ಶಿಪ್ ನಿಲ್ಸ್ಬಿಟ್ರು ಅಂದ್ರೂ 50 ಲಕ್ಷಕ್ಕೆ ತಗೊಳ್ಳೋರ ಯಾರು ಇಲ್ಲ. ಅಭಿವೃದ್ಧಿ ಕೊಡ್ಬೇಕು ಸರ್. ರೈತರು ಭೂಮಿ ಬಿಟ್ಕೊಟ್ಟಿದ್ದು ತಾನೇ ಸರ್ ಬೆಂಗಳೂರು ಬೆಳೆದಿತ್ತು. ಬಿಡದಿ ಟೌನ್ಶಿಪ್ಗೆ ರೈತರಲ್ಲೇ ಪರ ವಿರೋಧ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ. ಕೆಲವರು ಭೂಮಿ ಕೊಡೋಕೆ ರೆಡಿ ಇದ್ದಾರೆ, ಇನ್ನು ಕೆಲವರು ತೀವ್ರ ರೀತಿಯಲ್ಲಿ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಯಾರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಆ ಭಾಗ ಇದೆಯಲ್ಲ, ಅದು ಸರ್ಕಾರದ ವಿರುದ್ಧ ದೊಡ್ಡ ಮಟ್ಟಕ್ಕೆ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದೆ. ಇನ್ನು ದೋಸ್ತಿಗಳು ಕೂಡ ಇದಕ್ಕೆ ಪರವಾಗಿ ನಿಂತುಕೊಂಡಿದ್ದಾರೆ. ಅಂದ್ರೆ ರೈತರ ಪರವಾಗಿ ನಾವಿರ್ತೀವಿ, ದನಿಗೂಡಿಸ್ತೀವಿ ಅಂತ ಹೇಳಿ. ಆದ್ರೆ ಇಲ್ಲಿ ಪ್ರತ್ಯೇಕ ಹೋರಾಟವನ್ನ ಕೈಬಿಟ್ಟು ಒಟ್ಟಾಗಿ ಪ್ರತಿಭಟನೆಗೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ನಾಳೆ ಬಿಡದಿಯ ಹಳ್ಳಿಗಳಿಗೆ ರಾಜ್ಯ ಬಿಜೆಪಿ ನಾಯಕರು ಭೇಟಿ ಕೊಡ್ತಾ ಇದ್ದಾರೆ. ವಿಜೇಂದ್ರ, ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ಭೇಟಿ ಕೊಡ್ತಾ ಇದ್ದಾರೆ. ರೈತರನ್ನ ಭೇಟಿಯಾಗಿ ಅಲ್ಲಿ ವಾಸ್ತವ ಏನಿದೆ, ಪರಿಸ್ಥಿತಿ ಏನಿದೆ ಅದನ್ನ ನಾಯಕರು ತಿಳ್ಕೊಳ್ತಾರೆ. ಬಳಿಕ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಮೀಟಿಂಗ್ ಮಾಡ್ತಾರೆ. ಸಭೆಯಲ್ಲಿ ಬೃಹತ್ ಹೋರಾಟ ರೂಪಿಸುವ ಬಗ್ಗೆ ತೀರ್ಮಾನವನ್ನ ಕೈಗೊಳ್ತಾರೆ. ಪ್ರತ್ಯೇಕ ಹೋರಾಟ ಫಸ್ಟ್ ಮಾಡ್ತಾರೆ ಅಂತ ಹೇಳಿ ಪ್ಲಾನ್ ಆಗಿತ್ತು. ಬಟ್ ಈಗ ಪ್ರತ್ಯೇಕ ಹೋರಾಟವನ್ನ ಕೈಬಿಟ್ಟು ಒಟ್ಟಾಗೆ ಪ್ರತಿಭಟನೆಗೆ ದೋಸ್ತಿ ನಾಯಕರು ಪ್ಲಾನ್ ಅನ್ನ ಮಾಡೋದಕ್ಕೆ ನಿರ್ಧಾರಕ್ಕೆ ಬಂದಿದ್ದಾರೆ. ಈಗ ಸಹಜ ಮೈತ್ರಿಯಲ್ಲಿ ಏನಾದ್ರೂ ಬಿರುಕು ಮೂಡಿದೆಯಾ ಈ ರೈತರ ಹೋರಾಟದ ವಿಷಯದಲ್ಲಿ? ಅಂದ್ರೆ ತಮ್ಮ ಪಕ್ಷದ ವತಿಯಿಂದ ರಾಜಕೀಯ ಮಾಡಕ್ ಹೊರಟಿದಾರಾ, ಲಾಭವನ್ನ ಪಡೆಯೋದಕ್ಕೆ ಬಿಜೆಪಿ ನಾಯಕರು ಮತ್ತೆ ಜೆಡಿಎಸ್ ನಾಯಕರು ಹೊರಟಿದ್ದಾರಾ ಅಂತ ಚರ್ಚೆಗಳಾಗ್ತಿತ್ತು. ಇವರು ಸಪರೇಟ್ ಆಗಿ ಪ್ರತಿಭಟನೆಗೆ ಪ್ಲಾನ್ ಮಾಡ್ಕೊಂಡಿದ್ರಿಂದ. ಆದ್ರೆ ಈಗ ಬೃಹತ್ ಹೋರಾಟಕ್ಕೆ ಒಗ್ಗಟ್ಟಾಗಿ ಒಂದು ಪ್ಲಾನ್ ಅನ್ನು ರೂಪಿಸುವಂತ ನಿಟ್ಟಿನಲ್ಲಿ ನಾಳೆ ಬಿಜೆಪಿ ನಾಯಕರು ಅಲ್ಲಿ ಆ ಹಳ್ಳಿಗಳಿಗೆ ವಿಸಿಟ್ ಮಾಡ್ತಾ ಇದ್ದಾರೆ. ಆಮೇಲೆ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಸಭೆ ಕೂಡ ಆಗುತ್ತೆ. ಇನ್ನು ಬಿಡದಿ ಟೌನ್ಶಿಪ್ಗೆ ಭೂ ಸ್ವಾಧೀನಕ್ಕೆ ಸರ್ಕಾರದ ಕಡೆಯಿಂದ ಅಧಿಸೂಚನೆಯನ್ನ ಹೊರಡಿಸಲಾಗಿದೆ. ಬರೋಬ್ಬರಿ 9,600 ಎಕರೆ ಜಮೀನು ಭೂ ಸ್ವಾಧೀನಕ್ಕೆ ತಯಾರಿಗಳಾಗ್ತಾ ಇದೆ. ಹಾಗಾದ್ರೆ ಹೇಗಿದೆ ಒಟ್ಟಾರೆ ಈ ಭಾಗದ ಭೂ ಪ್ರದೇಶ? ಇದು ನೀರಾವರಿ, ಉತ್ತಮ ಇಳುವರಿ ಕೊಡುವಂತ ಭೂಮಿ, ಕೃಷಿ ಭೂಮಿ ಅಂತೇಳಿ ರೈತರು ತೀವ್ರ ರೀತಿಯಲ್ಲಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಭೂ ಸ್ವಾಧೀನವಾಗುವಂತ ಹಳ್ಳಿಗಳಲ್ಲಿ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡಿದೆ. ಬೈರಮಂಗಲ ಹಾಗೂ ಕಾಂಚಾಗಾರನಹಳ್ಳಿಯಲ್ಲಿ ಗ್ರೌಂಡ್ ರಿಪೋರ್ಟ್ ಮಾಡಿದೆ. 5 ಲಕ್ಷ ತೆಂಗು ಹಾಗೇನೆ 2 ಲಕ್ಷ ಅಡಿಕೆ ಹೊರತಾಗಿ 3 ಲಕ್ಷ ಇತರೆ ಗಿಡ ಮತ್ತೆ ಮರಗಳಲ್ಲಿದೆ. ಇತ್ತ ಟೌನ್ಶಿಪ್ ನಿರ್ಮಾಣಕ್ಕೆ ಕೆಂಪಯ್ಯನಪಾಳ್ಯದ ಕೆಲ ರೈತರು ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಈಗಾಗಲೇ ತಮ್ಮ ಜಮೀನನ್ನ ಬಿಟ್ಕೊಡೋದಾಗಿ ಅವರು ಒಪ್ಪಿಗೆಯನ್ನ ಕೊಟ್ಬಿಟ್ಟಿದ್ದಾರೆ. ಹಾಗಾದ್ರೆ ಆ ಭಾಗದಲ್ಲಿ ರೈತರು ಏನ್ ಹೇಳಿದ್ದಾರೆ, ಗ್ರೌಂಡ್ ರಿಪೋರ್ಟ್ ಏನ್ ಹೇಳುತ್ತೆ, ಈ ಬಗ್ಗೆ ನಮ್ಮ ಪ್ರತಿನಿಧಿ ಆಶಿಕ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ನೋಡೋಣ. ಬಿಡದಿ ಟೌನ್ಶಿಪ್ ಯೋಜನೆಗೆ ರೈತರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ರೈತರಲ್ಲೇ ಪರ ಮತ್ತು ವಿರೋಧವಾಗಿ ಈ ಒಂದು ಯೋಜನೆಗೆ ಇದೀಗ ನಿಲುವು ವ್ಯಕ್ತ ಆಗಿರುವಂಥದ್ದು. ಬರೋಬ್ಬರಿ 9,600 ಎಕರೆಯಷ್ಟು ಭೂಮಿ ಈ ಒಂದು ಟೌನ್ಶಿಪ್ ಯೋಜನೆಗೆ ಇಲ್ಲಿ ಭೂಸ್ವಾಧೀನ ಮಾಡ್ಕೊಳ್ಳೋದಕ್ಕೂ ಕೂಡ ಸರ್ಕಾರ ಮುಂದಾಗಿರೋದು. ನಿಮ್ಮ ಭಾಗದಲ್ಲಿ ನೀವೇನು ನೋಡ್ತಾ ಇದ್ದೀರಿ, ಇದು ಈ ಭಾಗದಲ್ಲಿರುವಂಥ ಬೈರಮಂಗಲ ಮತ್ತು ಇದರ ಸುತ್ತಮುತ್ತಲಿರುವಂಥ ಸುಮಾರು 25ಕ್ಕೂ ಹೆಚ್ಚಿನ ಹಳ್ಳಿಯನ್ನು ಈ ಒಂದು ಟೌನ್ಶಿಪ್ ಭಾಗವಾಗಿ ಭೂಸ್ವಾಧೀನವನ್ನು ಮಾಡ್ಕೊಳ್ಳೋದಕ್ಕೆ ಸರ್ಕಾರ ಮುಂದಾಗಿರುವಂಥದ್ದು. 2-3 ಹಳ್ಳಿಗಳಲ್ಲಿ ಈಗಾಗಲೇ ನೋಟಿಫಿಕೇಶನ್ ಕೂಡ ಜಾರಿಯಾಗಿರುವಂಥದ್ದು. ಈ ಒಂದು ಯೋಜನೆಗೆ ರಾಜ್ಯ ಸರ್ಕಾರದ ಬಹುನಿರೀಕ್ಷಿತ ಯೋಜನೆಯಾಗಿರುವಂಥ ಬಿಡದಿ ಟೌನ್ಶಿಪ್ಗೆ ಇಲ್ಲಿ ಭಾಗದಲ್ಲಿರುವಂಥ ಕೆಲವು ರೈತರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಿದ್ರೆ ಯಾಕೆ ಇವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನೋದನ್ನು ಖುದ್ದು ಆ ರೈತರನ್ನೇ ಮಾತಾಡ್ಸೋಣ. ಸರ್, ಈ ಒಂದು ಯೋಜನೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೀರಿ, ಏನು ಮುಖ್ಯ ಕಾರಣ ಅಂತ? ಸರ್, ಈ ಒಂದು ಯೋಜನೆಗೆ ವಿರೋಧ ಏನಂತಂದರೆ ನಮಗೆ ಯಾವುದೇ ಅಭಿವೃದ್ಧಿ ಬಗ್ಗೆ ನಮಗೆ ತಕರಾರಿಲ್ಲ ಸರ್. ಯಾವುದೇ ಒಂದು ಬಹಳ ಮುಖ್ಯವಾದ ಒಂದು ಅಭಿವೃದ್ಧಿ ಇದರಲ್ಲಿ ನಾವು ಅದಕ್ಕೆ ಸ್ಪಂದಿಸ್ತೀವಿ. ಆದರೆ ಇದು ನಿಜವಾದ ಅಭಿವೃದ್ಧಿ ಅಲ್ಲ. ಯಾಕಂದರೆ ನಮ್ಮ ಕಣ್ಣಿಗೆ ಕಾಣಿಸಿದೆ, ಈ ಬೆಂಗಳೂರಿನ ಹೊರಭಾಗದಲ್ಲಿ ಮಾಡಿದಂಥ ಲೇಔಟ್ಗಳು ಇನ್ನೂ ಖಾಲಿ ಬಿದ್ದಿದ್ದಾವೆ. ಅಲ್ಲೇ ನೀವು ನೀರು ಕರೆಂಟ್ ಕೊಡೋಕ್ಕಾಗಿಲ್ಲ. ಇಲ್ಲಿ ನೋಡಿ, ನಮ್ಮ ಬಿಡದಿ ಭಾಗದಲ್ಲೇ ನಾವು ಈಗಾಗಲೇ ಸುಮಾರು ಸಲ ಲ್ಯಾಂಡ್ ಕಳ್ಕೊಂಡ್ಬಿಟ್ಟಿದ್ದೇವೆ. ಯಾಕಂದರೆ ಇಂಡಸ್ಟ್ರಿಯಲ್ಗೋಸ್ಕರ ಕೊಟ್ಟಿದ್ದಾರೆ ರೈತರುಗಳು. ಆಮೇಲೆ ಇಲ್ಲೇ ಬಿಡದಿ ಭಾಗದಲ್ಲಿ ಕರ್ನಾಟಕ ಹೌಸಿಂಗ್ ಮಾಡಿದ್ದಾರೆ. 15-20 ವರ್ಷ ಆಯಿತು ಸರ್, ಒಂದೇ ಮನೆ ಕಟ್ಟಿಲ್ಲ ಅಲ್ಲಿಂದು. ವಿರೋಧ ವ್ಯಕ್ತಪಡಿಸ್ತಾ ಇದ್ದೀರಿ, ಜಮೀನು ಕೊಡೋಕೆ ನೀವು ರೆಡಿ ಇಲ್ಲ? ಇಲ್ಲ ಸರ್, ಕೊಡೋಕೆ ರೆಡಿ ಇಲ್ಲ. ನಾವು ಯಾವುದೇ ಕಾರಣಕ್ಕೂ ನಾವು ಭೂಮಿ ಕೊಡೋಕೆ ರೆಡಿ ಇಲ್ಲ. ಯಾಕಂದರೆ ಇದನ್ನ ಇಂಥ ಒಂದು ವನ್ಯ ರಾಶಿನ ಬೆಳೆಸೋಕ್ಕೆ ಸರ್ಕಾರ ಕೈಲಿ ತಾಕತ್ತಿಲ್ಲ, ಮಾಡೋದು ಇಲ್ಲ.
ಆದರೆ ನಾವು ಬೆಳೆದು ತೋರಿಸಿದ್ದೀವಿ. ಒಂದು ಮಲೆನಾಡು ಇದ್ದಂಗಿದೆ, ಎಂಥ ಪ್ರದೇಶನ ಕಡ್ದು ಅಭಿವೃದ್ಧಿ ಮಾಡ್ತೀವಿ ಅಂತ ಹೊರಟಿದ್ದಾರಲ್ಲ. ನೀವು ಮಾಡಿ ಅಭಿವೃದ್ಧಿ ಎಲ್ಲಿ ಮಾಡಬೇಕು? ಬಡಭೂಮಿ ಇರೋ ಮಾಡಬೇಕು, ನೀರಾವರಿ ಇಲ್ಲದೆ ಇರೋ ಮಾಡಬೇಕು. ಇಲ್ಲಿ ನಮ್ಮಲ್ಲಿ ನೀರು ಸೋರ್ಸು 90 ಭಾಗ ಇದೆ. ಅಲ್ಲ ಸರ್, ನಮಗೆ ಕೆಲವರು ಅನ್ಬೋದು ಋಷಭಾವತಿದು ಕೊಳಚೆ ನೀರು ಬರುತ್ತೆ ಅಂತ. ಇಲ್ಲಿ ಏನು ಕಾಣುತ್ತೋ ಆಲ್ಮೋಸ್ಟ್ 90 ಭಾಗ ಎಲ್ಲ ಬೋರು ನೀರು. ನಾವು ಬೋರ್ ಹಾಕ್ಸಿ ಬೋರಿಂದ ತಗೊಂಡಿರುವಂಥ ನೀರನ್ನೇ ನಾವು ಬೆಳೀತಾ ಇದ್ದೀವಿ. ಆಲ್ಮೋಸ್ಟ್ ನೀವು ಬೇಕಾದ್ರೆ ಚೆಕ್ ಮಾಡಿ. ಎಷ್ಟು ಎಕರೆ ಏನು ಬೆಳೆದಿದ್ದೀರಿ ನಿಮ್ಮ ಜಮೀನಲ್ಲಿ? ನಮ್ದು 1 ಎಕರೆ ಇದೆ ಸರ್. ರಾಗಿ ಬೆಳಿತೀವಿ, ನಾವು ಜೋಳ ಬೆಳಿತೀವಿ, ಸೀಮೆ ಹುಲ್ಲು ಇದೆ, ಇದೆ. ನಾವು ಕೊಡಕ್ಕೆ ರೆಡಿ ಇಲ್ಲ. ಕೋಟಿ ಹೆಚ್ಚು ಕಮ್ಮಿ ಕೊಡ್ತಾರಂತಲ್ಲ ಒಂದು ಕೊಡೋ ದುಡ್ಡಿಗೆ ನಮಗೆ ಏನಾಯ್ತದೆ ಸರ್? ಅವತ್ತು ಕುಮಾರಸ್ವಾಮಿ ಫೀಲ್ಡಲ್ಲಿ ಮಾರಕ್ಕೆ ಹೋದಾಗ 6 ಎಕರೆ ತೆಗಿಬೋದಾಯ್ತು. ಇವತ್ತು 1 ಎಕರೆ ತಗೊಂಡು ಪಕ್ಕದಲ್ಲಿ ತೆಗಿಯೋಕ್ಕಾಗಲ್ಲ ಸರ್. 1 ಎಕರೆನ ಅಭಿವೃದ್ಧಿ ಏನು ಮಾಡ್ತಾರೆ ಸರ್? ಬೇರೆ ಕಡೆ ಮಸ್ತಾಗಿದೆ, ಬರಡು ಭೂಮಿ ಬೇಜಾರಿದೆ, ಮಾಡಲಿ ಅಲ್ಲಿ ಇಲ್ಲೇ ಬೇಕು ಅವ್ರಿಗೆ. ಇದಿಷ್ಟು ಈ ಭಾಗದಲ್ಲಿರುವಂಥ ರೈತರ ಮಾತು. ಬಿಡದಿಯಿಂದ ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ಅಶೋಕ್ ಮುಲ್ಕಿ, ನ್ಯೂಸ್ 8. ಇದೀಗ